ಯಾರಿಗೆಲ್ಲ ದೇಹದಲ್ಲಿ ಬ್ಲಡ್ಡಿನ ಅಂಶ ಕಡಿಮೆ ಆಗಿದೆ ಅಥವಾ ಬ್ಲಡ್ ಪಾಯಿಂಟ್ ತುಂಬಾ ಕಡಿಮೆ ಇದೆ ಅನ್ನೋರು ಈ ರೀತಿ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳಿ. ಬೀಟ್ರೂಟು ನಮ್ಮ ದೇಹದಲ್ಲಿರುವಂತಹ ರಕ್ತದ ಉತ್ಪತ್ತಿಗೆ ತುಂಬಾ ಹೆಲ್ಪ್ಫುಲ್ಲು. ಸೊ ಹಾಗಾಗಿ ರಕ್ತ ಕಡಿಮೆ ಇರೋರು ಈ ಥರ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ತಿನ್ನಿ. ನೋಡಿ ನಾನಿವಾಗ ಅರ್ಧ kg ಬೀಟ್ರೂಟ್ ತೊಗೊಂಡಿದ್ದೀನಿ. ಸೊ ಇವತ್ತು ಬೀಟ್ರೂಟ್ ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇವಾಗ ನೋಡಿ ನಾನು ಬೀಟ್ರೂಟ್ದು ಸಿಪ್ಪೆನ ನೀಟಾಗಿ ತಕ್ಕೊಂಡು ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ. ಸೊ ಹಾಗಾಗಿ ಇವಾಗ ನೋಡಿ ಬೀಟ್ರೂಟ್ನಲ್ಲಿರೋಂಥ ಈ ರೀತಿ ಸುತ್ತ ಸಿಪ್ಪೆನ ನಾನು ತೆಗೆದಿಟ್ಕೊಂಡಿದ್ದೀನಿ. ನಾನೊಂದು ಅರ್ಧ kg ಬೀಟ್ರೂಟು ಈ ರೀತಿ ನೀಟಾಗಿ ಚೆನ್ನಾಗಿ ನೀರಲ್ಲಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಬೀಟ್ರೂಟ್ನ ನಾನಿಲ್ಲಿ ತುರಿದು ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಚಿಕ್ಕದಾಗಿ ಬೇಕಾದ್ರೆ ಕಟ್ ಮಾಡಿ, ನಾವು ವೆಜಿಟೇಬಲ್ಸ್ ತರಕಾರಿ ಹೆಂಗೆ ಕಟ್ ಮಾಡ್ತೀವಿ ಸೊ ಆ ಥರ ಬೇಕಾದ್ರೂ ಕಟ್ ಮಾಡಿ ಪಲ್ಯ ಮಾಡ್ಕೋಬಹುದು. ನಾನಿಲ್ಲಿ ತುರಿದು ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಬೀಟ್ರೂಟ್ನ ತುರಿದು ಮಾಡಿದ್ರೆ. ಸೊ ಹಾಗಾಗಿ ಈ ರೀತಿ ನಾನು ತುರಿದಿಟ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ನೀಟಾಗಿ ಅಷ್ಟೂ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಇವಾಗ ಇದಕ್ಕೆ ಪಲ್ಯಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನ ತೋರಿಸ್ಬಿಡ್ತೀನಿ ನೋಡಿ. ಒಂದು 2 ದಪ್ಪ ಈರುಳ್ಳಿ, ಟೊಮ್ಯಾಟೊ 1 ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಒಗ್ಗರಣೆಗೆ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ. ಇದಿಷ್ಟು. ಈಗ ಒಂದು ಬಾಣಲೆಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಹಾಗೆಯೇ ಕಡಲೆಬೇಳೆನೂ ಹಾಕ್ಕೊಂಡಾಗ ಅಲ್ಲಲ್ಲೇ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನಾನು ಹೆಚ್ಚಿಟ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಗೆಯೇ ಈರುಳ್ಳಿ ಇದಿಷ್ಟನ್ನು ಸೇರಿಸ್ಕೊಂಡು ಮಾಮೂಲಿ ನಾವು ಪಲ್ಯಕ್ಕೆ ಒಗ್ಗರಣೆ ಫ್ರೈ ಮಾಡ್ಕೊತೀವಲ್ಲ, ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನೂ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಅದು ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಬೀಟ್ರೂಟ್ನ ಹಾಕ್ತಾಯಿದ್ದೀನಿ ನೋಡಿ. ಅಷ್ಟನ್ನು ಬೀಟ್ರೂಟ್ ಹಾಕ್ಕೊಂಡು ಇವಾಗ ಇದಕ್ಕೆ ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳೋಣ. ಹಾಗೆಯೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಉಪ್ಪು ಎಲ್ಲ ಕಡೆಯೂ ಹರಡಬೇಕು. ಹಾಗೆಯೇ ಬೀಟ್ರೂಟಲ್ಲಿರೋವಂತಹ ಹಸಿದೆಲ್ಲ ಅಂಶ ಹೋಗೋ ಥರ ನೀಟಾಗಿ ಚೆನ್ನಾಗಿ ಎಣ್ಣೆಲೆ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು, ಸಿಮ್ಮಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಬೀಟ್ರೂಟು ತಳ ಹಿಡಿಯೋಕ್ಕೆ ಶುರುವಾಗುತ್ತೆ. ಸೊ ಆವಾಗ ಒಂದು ಅರ್ಧ ಲೋಟದಷ್ಟು ನಾವು ಕಾಫಿ ಕುಡಿಯೋ ಗ್ಲಾಸ್ ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ ಬೀಟ್ರೂಟ್ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಸಿಮ್ಮಲ್ಲಾದರೂ ಸರಿ, ಇಲ್ಲ ಹೈ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಅಂದರೆ ಒಂದು 2 ನಿಮಿಷ ತಟ್ಟೆ ಮುಚ್ಚಿಟ್ರೆ ಹೈ ಫ್ಲೇಮಲ್ಲಿ ಬೇಯ್ಕೊಬಿಡುತ್ತೆ. ಇವಾಗ ನಾನು ಗಾರ್ನಿಷಿಂಗ್ಗೆ ಕೊತ್ತಂಬರಿನ ಇಟ್ಕೊಂಡಿದ್ದೆ. ಸೊ ಕೊತ್ತಂಬರಿನ ಸೇರಿಸ್ಬಿಟ್ಟು ಇವಾಗ ನೀಟಾಗಿ ಒಂದು ಚೆನ್ನಾಗಿ ಕೈ ಆಡ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ನೋಡಿ ಇವಾಗ ಚಪಾತಿಗೆ, ರೊಟ್ಟಿಗೆ ಅಥವಾ ನೆಂಚ್ಕೊಳ್ಳೋಕ್ಕೆ ಯಾವಾಗಲೂ ಬೇಕಾದ್ರೆ ನಾವು ಇದನ್ನ ತಿನ್ಬೋದು. ಬೀಟ್ರೂಟ್ ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಯಾರೆಲ್ಲ ನನ್ನ ಚಾನಲ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಥ್ಯಾಂಕ್ ಯು.